ಅತಿ ಚಿಕ್ಕ ವಯಸ್ಸಿನಲ್ಲೇ ಯಶಸ್ಸಿನ ಶಿಖರವೇರಿದ್ದ ಭವ್ಯ ಭಾರತದ ಕೀರ್ತಿ ಪತಾಕೆ ಹಾರಿಸಬೇಕಾದವನು ಶ್ವಾನ ಪ್ರೀತಿಯಿಂದ ಇಹಲೋಕ ತ್ಯಜಿಸಿದ್ದಾನೆ. ತನ್ನ ಮುದ್ದು ಶ್ವಾನವನ್ನ ಹುಡುಕಲು ಹೋಗಿದ್ದ ಬಾಲಕನಿಗೆ ರೈಲು ಡಿಕ್ಕಿಯಾಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಲನಮಂಗಲ ತಾಲೂಕಿನ ಮುದ್ದಲಿಂಗನಹಳ್ಳಿ ಗೇಟ್ಸ್ನಲ್ಲಿ ಈ ಘಟನೆ ನಡೆದಿದೆ. ಕಳೆದೆರಡು ದಿನಗಳ ಹಿಂದೆ ಬಾಲಕ ಯೋಗೇಂದ್ರ ಸಾಕ್ದಂತಹ ನಾಯಿ ಕಾಣೆಯಾಗಿತ್ತು. ಇದರಿಂದ ಮನನೊಂದಿದ್ದ ಯೋಗೇಂದ್ರ ತನ್ನ ತಂದೆ ತಾಯಿಗೂ ವಿಷಯ ತಿಳಿಸದೆ ನಾಯಿ ಹುಡುಕೋದಕ್ಕೆ ಹೋಗಿದ್ದ. ಈ ವೇಳೆ ದುರಂತ ಸಂಭವಿಸಿದ್ದು. ಘಟನಾ ಸ್ಥಳಕ್ಕೆ ರೈಲ್ವೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಘಟನಾ ಸಂಬಂಧ ಯಶವಂತಪುರ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಗನ ಉಜ್ವಲ ಭವಿಷ್ಯದ ನೂರಾರು ಆಸೆ ಹೊತ್ತಿದ್ದ ಪೋಷಕರ ಕನಸು ನುಚ್ಚು ನೂರಾಗಿದೆ. ಆಕ್ರಂದನ ಹೇಳತೀರದಾಗಿದೆ. ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋಣ ಅಂತ 6 ಗಂಟೆ ಅಲಾರಾಮ್ ಇಟ್ಟಿದ್ದೆ. ಮೊಬೈಲ್ ತಗೊಂಡ್ ನಾವು ರೂಮಲ್ಲಿ ಹಾಕ್ತೀನಲ್ಲ, ಚಾರ್ಜ್ ಹಾಕ್ತೀನಲ್ಲ ಅಂತ ತಾಡಕ್ ಹೋದೆ. ಕಾಲ್ ತಟ್ಟಿಸ್ದೆ. ಮಲಗಿದ್ರೆ ಕಾಲ್ ತಾಡಕ್ ಕೊಡ್ಬೇಕಿತ್ತು, ಕೊಡ್ಲಿಲ್ಲ. ನಮ್ಮ ಅದೆಲ್ಲ ಕೂಗಿ ಕರ್ದೆ, ಇವಾಗಿ ಕಾಣ್ತಾ ಇಲ್ಲ ಅಂತ. ಇದೆಲ್ಲ ಗಾಬರಿ ಮೇಲೆಲ್ಲ ಹುಡ್ಕೋದ್, ಬಾತ್ರೂಮ್ ಎಲ್ಲಾ ಹುಡ್ಕೋದ್ವಿ, ಆಚೆ ಕಡೆಗೆಲ್ಲ ಹೋದ್ವಿ, ಸಿಕ್ಲಿಲ್ಲ. ಅಲ್ಲಿ ನೋಡಿದ್ರೆ ರೋಡ್ ದಾಟ್ಬೇಕಾರೆ ನಂಗ್ ಮಾಡ್ಕೊಬಿಟ್ಟನಂತೆ. ಏನು ಅಂತ ಗೊತ್ತಾಯ್ತಿಲ್ಲ ಸರ್. ನಾಯಿ ಅಂದ್ರೆ ಪ್ರಾಣ. 3-4 ತಿಂದ ಅದೇ ಕೊರಗಲ್ ಬೇರೆ ಇದ್ದ, ಅದು ಬೇರೆ ಕಾಣ್ತಿರ್ಲಿಲ್ಲ. ರಾತ್ರಿ ಕೇಳ್ದ, ಅಪ್ಪ ನಾಯಿ ಊಟ ಇಲ್ವಲ್ಲೋ, ಅದು ಎಲ್ಲ ಆಗ್ತೀಯ ಅಂದೆ. ಅಷ್ಟೇ ಸರ್ ನಂಗೆ ಗೊತ್ತಿರೋದು. ಹೌದ್ ಸರ್, ರಾಜಮಠಕ್ಕೆ ಹೋಗಿ ಲಾಂಗ್ ಜಂಪ್ ಅಲ್ಲಿ ಅವನಿಗೋಸ್ಕರ ನಾನು ಲಾಂಗ್ ಜಂಪ್ ಹೋದ್ರೆ ನಾನು ನಿನ್ ಜೊತೆನೇ ಇರ್ತೀನಿ ಅಂತ 3 ದಿವಸ ಮುಂಚೆನೆ ಹಾಸನ ಕರ್ಕೊಂಡು ಹೋಗಿ ರಾತ್ರಿ ಎಲ್ಲ ಅವನ ಜೊತೆನೇ ಇರ್ತಿದ್ದೆ ಸರ್. ನನ್ ಪ್ರಾಣ ಸರ್. ನಾನು ಅವನ ದೌರು ಅಂತ ಕರಿತಿದ್ದೆ ಸರ್. ಅವ್ನ್ ಇವತ್ 16 ವರ್ಷದೇನೋ ಅಷ್ಟೇ ಕಣಕ ನಮ್ ಜೊತೆ ಇದ್ದಿದ್ದು. ಅದು ಮಾಡ್ಬಿಟ್ಟೆ.